ಒಬ್ಬ ಹುಡುಗ ನೀರಿನಲ್ಲಿ ಮುಳುಗಿ ಒದ್ದಾಡ್ತಿದ್ದ. ಆತನ ಕಾಪಾಡಿ ಕಾಪಾಡಿ ಅನ್ನೋ ಶಬ್ದ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಬಡ ರೈತನ ಕಿವಿಗೆ ಕೇಳಿಸುತ್ತೆ. ಒಂದು ದೊಡ್ಡ ಮರದ ದಿಮ್ಮೆ ಹಿಡಿದು ಅಲ್ಲಿಗೆ ಓಡೋಡಿ ಬರ್ತಾನೆ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ಬಾಲಕನಿಗೆ ಸಹಾಯ ಮಾಡ್ತಾನೆ. ಮುಳುಗುತ್ತಿದ್ದವನನ್ನ ಮೇಲೆತ್ತಾನೆ. ಮರುದಿನ ಫ್ಲೆಮಿಂಗ್ ಹೆಸರಿನ ಬಡ ರೈತನ ಮನೆ ಮುಂದೆ ಐಷಾರಾಮಿ ಕಾರು ನಿಲ್ಲುತ್ತೆ. ಅದರಿಂದ ಒಬ್ಬ ಶ್ರೀಮಂತ ವ್ಯಕ್ತಿ ಕೆಳಗಿಳಿತಾನೆ. ಆ ರೈತನಿಗೆ ಹೇಳ್ತಾನೆ, ನೀನು ನಿನ್ನೆ ಕಾಪಾಡಿದೆಯಲ್ವಾ, ಆ ಹುಡುಗನ ತಂದೆ ನಾನು. ನನ್ನ ಹೆಸರು ರ್ಯಾಂಡೋಲ್ಫ್ ಚರ್ಚಿಲ್ ಅಂತ. ನನ್ನ ಮಗನ ಪ್ರಾಣ ಉಳಿಸಿದ್ದಕ್ಕಾಗಿ ನಿಮಗೆ ಸಹಾಯ ಮಾಡಲು ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಆಗ ರೈತ ಆಯ್ತು ಅಂತಾನೆ. ಆದ್ರೆ ನಾನು ಮಾಡಿದ ಸಹಾಯಕ್ಕೆ ಹಣವನ್ನ ಮಾತ್ರ ಪಡೆಯುವುದಿಲ್ಲ ಅಂತಾನೆ. ಅದೇ ಸಮಯಕ್ಕೆ ಜೋಪಡಿಯಿಂದ ರೈತನ ಮಗ ಬರ್ತಾನೆ. ಆಗ ಆ ಶ್ರೀಮಂತನ ಕಣ್ಣು ಆ ಬಾಲಕನ ಮೇಲೆ ಹೋಗುತ್ತೆ. ಕೂಡಲೇ ಅವನಿಗೆ ಒಂದು ಐಡಿಯಾ ಹೊಳೆಯುತ್ತೆ. ಹೌದು, ನಿನಗೆ ಹಣದ ಸಹಾಯ ಬೇಡ, ಪರವಾಗಿಲ್ಲ. ಆದ್ರೆ ನಿನ್ನ ಮಗನ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನ ನಾನೇ ಭರಿಸ್ತೇನೆ. ಅವನ ಭವಿಷ್ಯಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾನೆ. ಇದರಿಂದ ರೈತ ರಾಜಿ ಆಗ್ತಾನೆ. ಆ ಬಡ ರೈತನ ಮಗನಿಗೆ ಪ್ರಪಂಚದ ಹೆಸರಾಂತ ಶಾಲೆಯಲ್ಲಿ ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಮುಂದೆ ಅದೇ ರೈತನ ಮಗ ಇಡೀ ಪ್ರಪಂಚಕ್ಕೆ ಪೆನಿಸಿಲಿನ್ ಆವಿಷ್ಕರಿಸಿದ ಗ್ರೇಟ್ ಸೈಂಟಿಸ್ಟ್ ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಹೆಸರಿನಲ್ಲಿ ಜಗತ್ ಪ್ರಸಿದ್ಧರಾಗ್ತಾರೆ. ಆದ್ರೆ ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಸ್ವಲ್ಪ ವರ್ಷಗಳ ನಂತರ ಆ ಶ್ರೀಮಂತ ವ್ಯಕ್ತಿಯ ಮಗನಿಗೆ ನ್ಯೂಮೋನಿಯಾ ಆಗುತ್ತೆ. ಆತನ ಪ್ರಾಣ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆವಿಷ್ಕರಿಸಿದ ಪೆನಿಸಿಲಿನ್ ಇಂಜೆಕ್ಷನ್ ಇಂದ ಉಳಿಯುತ್ತೆ. ಇನ್ನು ಆ ಶ್ರೀಮಂತ ವ್ಯಕ್ತಿಯ ಮಗನ ಹೆಸರು ವಿನ್ಸ್ಟನ್ ಚರ್ಚಿಲ್. ಇವರು 2 ಬಾರಿ ಬ್ರಿಟನ್ನ ಪ್ರಧಾನಿಯಾಗಿದ್ರು. ಸ್ನೇಹಿತರೆ, ಅದಕ್ಕೆ ಹೇಳೋದು ಕರ್ಮ ಅನ್ನೋದು ಯಾವಾಗ್ಲೂ ತಿರುಗಿ ಬಂದೇ ಬರುತ್ತೆ ಅಂತ. ಒಳಿತು ಕೆಡುಕು ಮಾಡುವ ಲೆಕ್ಕಾಚಾರ ನಿಮಗೆ ಬಿಟ್ಟಿದ್ದು.